ಅದೇ ರೀತಿಯಾಗಿ ನೋಡಿ ಸರ್, ಇವತ್ತಿನ ಯುವ ಪೀಳಿಗೆಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ನೀವು ಕೊಡುವಂತಹ ಸಂದೇಶವಾದರೂ ಏನು? ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಇವತ್ತು ದುಡ್ಡಿಲ್ಲ ಅಂತಂದರೆ ಏನೋ ಮಾಡೋದಕ್ಕಾಗಲ್ಲ, ಏನೋ ಸಾಧನೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಆದರೆ ನೀವು ಆರಂಭದಲ್ಲೇ ಹೇಳಿದ್ರಿ, ನಾನು ಯಾಕೆ ಈ ಒಂದು ತೆಂಗಿನಕಾಯಿ ಸುಲಿಯೋದಕ್ಕೆ ಮುಂದಾದೆ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಅನ್ನುವಂತಹ ಮಾತನ್ನು ನೀವು ಉಲ್ಲೇಖ ಮಾಡಿದ್ರಿ. ಸೊ ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ನೀವು ಏನು ಸಂದೇಶ ಕೊಡ್ತೀರಿ ಅಂತ? ಮೇಡಮ್, ಏನು ಗೊತ್ತಾ ವಿಶೇಷ ಅಂದರೆ, ಗ್ರಾಮೀಣ ಪ್ರತಿಭೆಗಳು ಎಲ್ಲರ ಹತ್ರ ಒಂದೊಂದು ಪ್ರತಿಭೆ ಇರ್ತದೆ ಮೇಡಮ್. ಅವ್ರವ್ರ ಮೈಂಡ್ಗೆ ಎಗ್ಗೂಡಿಸ್ಕೊಳ್ಳೋವಂಥದ್ದು ಅವ್ರವ್ರ ಕೆಪಾಸಿಟಿ ಆಗಿರ್ತದೆ. ಇವತ್ತು ನಮ್ಮಲ್ಲಿ ಕಬಡ್ಡಿ ಪ್ಲೇಯರು, ಒಬ್ಬರು ಕೂಲಿ ಕೆಲಸ ಮಾಡುವಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಬಡ್ಡಿ BC ರಮೇಶ್, BC ಸುರೇಶ್ ಅಂತ ನಾವು ಅವ್ರ ಬಟ್ಟೆ ಇಟ್ಕೊಂಡು ಓಡಾಡ್ತಿದ್ವಿ. ಆ ಟೈಮಲ್ಲಿ ಅವರು ಪ್ರೇರಣೆ ಆದರು. ಬಟ್ ಏನಂತಾರೆ ಮೇಡಮ್ ಅವರೇ, ಈಗಿನ ಜನ್ರೇಷನ್ನು ನಮ್ಮ ಜನ್ರೇಷನ್ನು ಚೇಂಜಸ್ ಇದೆ. ಈಗೆಲ್ಲ ಸಾಟಾಗಿ ಕೇಳ್ತಾರೆ, ಅದು ಸಿಗಲ್ಲ ಅದು ಮೇಡಮ್. ಯಾಕೆಂದರೆ ರಾಜ್ಕುಮಾರ್ ಭೇಟಿ ಮಾಡಿದಾಗ ಒಂದೆರಡು ಮಾತಾಡಿದ್ರು, ಗೌತಮರೇ ನಿಮ್ಮ ಸಾಧನೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಅಂತ ಅಂದರು. ನಿಜವಾಗ್ಲೂ ಅದು ನನ್ನ ಕನಸನ್ನೇ ನೆನೆಸು ಮಾಡಿದೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಕೆಲಸ, ಅವ್ರ ಜೊತೆ ಊಟ ಮಾಡಿದೆ. ಯಾಕೆಂದರೆ ಈಗಿನ ಜನ್ರೇಷನ್ನು ಬೇಗ ಏನಾದ್ರು ಸಿಗಬೇಕು ಅಂದರೆ ಅದು ಬೇಗ ಸಿಕ್ಕಿದ್ರೆ ಸಿಗೋಕ್ಕಾಗಲ್ಲ, ಬೇಗ ಹೋಗುತ್ತೆ ಮೇಡಮ್ ಅವರೇ. ಇದು ನಾನು 30 ವರ್ಷ ಏನು ಸ್ಟ್ರಗಲ್ 97ಇಂದ ಇವತ್ತು 2020ರಿಂದ 30 ದೇವೇಗೌಡರಿಂದ ಒಂದು 7 ಜನ CMಗಳು, SM ಕೃಷ್ಣ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಧರ್ಮಸಿಂಗ್ ಆಗಿರ್ಬೋದು, ಮತ್ತು ನಮ್ಮ ಇವರು CM ಸದಾನಂದ ಗೌಡರು, ಎಲ್ಲರೂ ಸೇರಿ 7 ಜನ CMಗಳು. ಬಟ್ ದೇವೇಗೌಡರು ಒಂದು ಭಾಳ ಎಕ್ಸ್ಟ್ರಾರ್ಡಿನರಿ. ದೇವೇಗೌಡರು ಅವ್ರ ಜೊತೆ ನಾನು ಊಟ ಮಾಡಿದ್ವಿ. ನನ್ನ ಕಂಡ್ರೆ ತುಂಬ ಇಷ್ಟ ದೇವೇಗೌಡರಿಗೆ. ಅಲ್ಲಿಂದ ಬಿಟ್ಟು ನೀವು ಪ್ಲೇ ಮಾಡ್ತಾಯಿದ್ರಿ, ಫೋಟೋ ಮಾಡ್ತಾಯಿದ್ರಿ ಮೇಡಮ್. ಎಲ್ಲರನ್ನೂ ಭೇಟಿ ಮಾಡಿದ್ದೆ. ಒಂದು 300ಕ್ಕೂ ಹೆಚ್ಚು MLA ಮಂತ್ರಿಗಳು. ಈಗ ಕ್ಯಾಬಿನೆಟಲ್ಲಿ 18 ಜನ ಮಂತ್ರಿಗಳು ತುಂಬ ಪರಿಚಯ ಇದ್ದಾರೆ. ನನಗೆ ಒಂದು 50 ಲಕ್ಷ ದುಡ್ಡು ಕಟ್ಟಲಿಕ್ಕೆ, ಬಿಲ್ಡಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಜನಗಳಿಗೆ ಏನು ಹೇಳ್ತೀನಿ ಅಂತಂದರೆ, ಮಕ್ಕಳನ್ನ ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಈಗಿನ ಜನ್ರೇಷನ್ ಒಂದು ಸ್ವಲ್ಪ ಅಡ್ಡದಾರಿ ಇಡೋಕ್ಕೆ ಇದೆ. ಮೊಬೈಲು ಒಳ್ಳೇದಿದೆ, ಮೊಬೈಲ್ ನೋಡಿದ್ರೆ ಏನು ತಪ್ಪೇನಿಲ್ಲ. ಮೊಬೈಲ್ ಒಳ್ಳೇದಕ್ಕೂ ಇದೆ, ಕೆಟ್ಟದ್ದು. ನಾವು ಹೆಂಗೆ ಉಪಯೋಗಿಸ್ಕೊತೀವಿ ಅಂತ ನಾನೇ ಪ್ರೇರಣೆ ಆಗಿರ್ಬೋದು, ಹೆಂಗೆ ಉಪಯೋಗಿಸ್ಕೊತೀನಿ ಅಂತ ಅನ್ನೋದು ಆಗಿದೆ ಮೇಡಮ್. ಈಗ ನೀವು ಹೇಳ್ತಾ ಇದ್ರಿ, ಮೊಬೈಲ್ ಬಗ್ಗೆನೂ ಕೂಡ ಮಾತನಾಡಿದ್ರಿ. ಅದೇ ರೀತಿಯಾಗಿ ನೀವು ಹೇಗೆ ಸಾಧನೆ ಮಾಡಿದ್ರೆ ಪೇರೆಂಟ್ಸ್ಗಳು ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ರಿ. ಕೆಲವ್ರು ನೋಡಿ SSLC ಪರೀಕ್ಷೆ ಬರೆಯುವಂತಹ ಸಂದರ್ಭದಲ್ಲಿ ಅವರು ಫೇಲ್ ಆಗಿಬಿಡ್ತಾರೆ. ಅವ್ರಿಗೆ ಬೇರೆ ಇನ್ನೊಂದೇನೋ ಕನಸಿರುತ್ತೆ, ಕ್ರಿಕೆಟು ಅಥವಾ ಥ್ರೋಬಾಲು, ವಾಲಿಬಾಲು, ಖೋಖೋ, ಕಬಡ್ಡಿ ಆಡಬೇಕು ಅನ್ನೋ ಆಸೆ ಇರುತ್ತೆ. ಆ ಆಸೆಗೆ ಕೆಲ ಪೇರೆಂಟ್ಸ್ಗಳು ಕಲ್ಲು ಹಾಕ್ಬಿಡ್ತಾರೆ, ಬೇಡ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಬಟ್ ಆದರೆ ನೀವು ಹೇಳ್ತಾ ಇದ್ರಿ, ಅವರ ಆಸೆಗೆ, ಅವ್ರ ಕನಸುಗಳಿಗೆ ನೀವು ಒತ್ತು ಕೊಟ್ಟರೆ ಅವರು ಸಾಧನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರಿ. ಅದೇ ರೀತಿಯಾಗಿ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ನೀವು ವಿಷ್ಣುವರ್ಧನ್ ಸರ್ ಆಗಿರಬಹುದು, ಅಂಬರೀಷ್ ಸರ್ ಆದರೂ ಆಗಿರ್ಬೋದು, ಎಲ್ಲರನ್ನೂ ಕೂಡ ಭೇಟಿ ಆಗಿದ್ದೀರಿ ಅಂತ ಹೇಳ್ತಾ ಇದ್ರಿ. ಆ ಸಂದರ್ಭದಲ್ಲಿ ಹೇಗಿತ್ತು ನಿಮ್ಮ ಒಡನಾಟ? ಅವ್ರಗಳ ಜೊತೆ ಸಿಕ್ಕಿದಾಗ ಯಾವ ರೀತಿಯಾಗಿ ಖುಷಿ ಆಗ್ತಾಯಿತ್ತು? ಮತ್ತು ಸಚಿನ್ ಅವರು, ಮತ್ತು ಸಾನಿಯಾ ಮಿರ್ಜಾ, ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಭೇಟಿ ಆಗಿದ್ದೀರಿ, ಗಂಗೂಲಿ ಸರ್ನೂ ಕೂಡ ಭೇಟಿ ಆಗಿದ್ದೀರಿ. ಅದೇ ರೀತಿಯಾಗಿ ಸೆಹ್ವಾಗ್ ಮತ್ತು ರಾಹುಲ್ ದ್ರಾವಿಡ್ ಅವರನ್ನು ಕೂಡ ಭೇಟಿಯಾಗಿದ್ದೀರಿ. ಆ ಭೇಟಿಯಾದಂತಹ ಸಂದರ್ಭದಲ್ಲಿ ನಿಮ್ಮ ಅನುಭವ ಹೇಗಿತ್ತು ಅವ್ರ ಜೊತೆ ಅಂತ? ಮೇಡಮ್, ಅದು ಒಂದು ಮಿರಾಕಲ್ ಮೇಡಮ್. 2002ರಲ್ಲಿ ನಮ್ಮ ಇವರು ಈಗೇನು CM ಆಗಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು, ಅವಾಗ ಉಪಮುಖ್ಯಮಂತ್ರಿ, JDS ಉಪಮುಖ್ಯಮಂತ್ರಿಯಾಗಿದ್ದರು. ಬ್ರಿಜೇಶ್ ಪಾಟೀಲು ಅಲ್ಲಿಗೆ ಅಧ್ಯಕ್ಷರಾಗಿದ್ದರು ಮೇಡಮ್. ಸಾನಿಯಾ ಮಿರ್ಜಾ ಸಚಿನ್ ಭೇಟಿ ಮಾಡ್ತೀನಿ ಅಂತ ಹೋದಾಗ, ಕನ್ಸು ಕಟ್ಕೊಂಡು ಬಂದು ಆಗಲ್ಲ, ನೆವರ್ ಅಂತ ಅಂದರು. ಪ್ರಯತ್ನ ಮಾಡಿದೆ ಮೇಡಮ್, ಪ್ರಯತ್ನ ಮಾಡಿದೆ. ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಆಗಲಿಲ್ಲ. ಒಂದು ಸತಿ ಫೇಲ್ ಆಯಿತು, 2ನೇ ಸತಿಗೆ ಭೇಟಿ ಮಾಡ್ತೀನಿ ಮೇಡಮ್. ಅದ ನಂತರ ಸಾನಿಯಾ ಮಿರ್ಜಾ ನಮ್ಮ ಈಗ ಇದರಲ್ಲಿ ಕಬ್ಬನ್ ಪಾರ್ಕಲ್ಲಿ ಅವ್ರು ಸಾನಿಯಾ ಮಿರ್ಜಾ ಆಡೋಕ್ಕೆ ಬಂದಿದ್ದರು. ನಾನು ಹೋಗಿ ರಮಿ ಅವ್ರ ತಂದೆ ಆರ್ಟಿ ನಾರಾಯಣ ಅಂತ ಕೇಳಿದೆ, ಸಾರು ಒಂದು ಸ್ವಲ್ಪ ಭೇಟಿ ಮಾಡಿಸಿ ಅಂತ ಅಂದೆ. ಗೌತಮ್, ಏನು ಕನ್ಸು ಕಾಣ್ತಾ ಇದೆಯಾ? ಸಾನಿಯಾ ಮಿರ್ಜಾ ಏನು ತಿಳ್ಕೊಂಡಿದ್ಯಾ? ನಾನೇ 40-50 ಕೋಟಿ ಖರ್ಚು ಮಾಡಿ ಕರೆದು ಮಾಡಿಸ್ತಾ ಇದ್ದೀನಿ, ಅವು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಅಂದರು. ಬಟ್ ಅಲ್ಲಿ ಯಾರೋ ಒಬ್ಬರು ಅವ್ರ PA ತುಂಬ ಚೆನ್ನಾಗೇ ಇದ್ದರು. ಅಲ್ಲಿ ಹೋಗಿ ಭೇಟಿ ಮಾಡಿದೆ. ಭೇಟಿ ಮಾಡಿದಾಗ ಅವರು ರಾತ್ರಿ 9:00ವರೆಗೆ ನಂಗೆ ಫೋನ್ ಬಂತು, ಸಾನಿಯಾ ಮಿರ್ಜಾ ನೀವು ಭೇಟಿ ಮಾಡ್ಬೇಕಂತೆ ಅಂತ. ನನಗೆ ತುಂಬ ಖುಷಿ ಆಯ್ತು ಸರ್, ಬಂದು ಭೇಟಿ ಮಾಡಿದೆ. ಅವತ್ತಂತೂ ತುಂಬಾ, ಯಾಕೆಂದರೆ ಅವತ್ತು 2002ರಲ್ಲಿ ತುಂಬ ಅವತ್ತು ಭಾಳ ಒಳ್ಳೆ ಇವರು ಮೇಡಮ್.
ಓಕೆ ಸರ್. ಓಕೆ, ನೀವು ನಡೆದು ಬಂದಂತಹ ಹಾದಿ, ನಿಮ್ಮ ಸಾಧನೆಯ ಬಗ್ಗೆ ನಮಗೆ ಒಂದು ಒಂದು ಅರ್ಧ ಗಂಟೆ ಎಪಿಸೋಡಲ್ಲೂ ಕೂಡ ಸಾಕಾಗಲ್ಲ ಅಂತ ಕಾಣಿಸುತ್ತೆ. ನಿಮ್ಮ ಕನಸುಗಳು ಹೇಗಿತ್ತು, ಹೇಗೆ ಸಾಧನೆ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿ. ಇದೇ ರೀತಿಯಾಗಿ ನಿಮ್ಮ ಮುಂದಿನ ಗುರಿ ಅಥವಾ ನಿಮ್ಮ ಕನಸುಗಳು ಇನ್ನಷ್ಟು ಬಹಳಷ್ಟು ನಮ್ಮ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ತಮಗೆ ಧನ್ಯವಾದ ಅರ್ಪಿಸ್ತೀನಿ. ನಮಸ್ತೆ.